ವೋಟರ್ಸನ್ನು ಸೇರಿಸುವಂಥದ್ದು ಪ್ರಜಾಪ್ರಭುತ್ವದ ಪದ್ಧತಿ ಪ್ರಕಾರನ ಅಧಿಕಾರಿಗಳ ಒಪ್ಪಿಗೆ ಪಡೆದ ಆಗಿರ್ತದೆ. ಮತದಾನ ಮಾಡುವಂಥದ್ದು ಅವರ ಹಕ್ಕು. ಯಾವುದೇ ಊರಲ್ಲಿ ಇರ್ತಾರೆ, ಅವರಿಗೆ ID ಕಾರ್ಡ್ ತೊಗೊಂಡು ಮತದಾನ ಮಾಡೋದು ಅವ್ರ ಹಕ್ಕು, ಅವ್ರು ಮಾಡ್ತಾರೆ. ಬಾಗಲಕೋಟೆಯ ಬೈ ಎಲೆಕ್ಷನ್ BJP ಅಭ್ಯರ್ಥಿಯಾಗಿರುವಂತಹ ವೀರಣ್ಣ ಚರಂತಿಮಠ ಸರ್ ನಮ್ಮ ಜೊತೆ ಇದ್ದಾರೆ. ಈಗ ಸದ್ಯಕ್ಕೆ ವಿವಿಧ ಭಾಗಗಳಲ್ಲಿ ಪ್ರಚಾರ ಕಾರ್ಯಕ್ರಮವನ್ನು ಸಹ ಮಾಡ್ಕೊಂಡಿದ್ದಾರೆ. ಸದ್ಯಕ್ಕೆ ಅವರೊಟ್ಟಿಗೆ ನಮ್ಮ KDTV ಕನ್ನಡ ಇರುವಂಥದ್ದು. ಈಗ ಸದ್ಯಕ್ಕೆ ಅವ್ರನ್ನ ಮಾತಾಡ್ಸೋಣ. ಸರ್, ಬಾಗಲಕೋಟೆ ಮತಕ್ಷೇತ್ರದಲ್ಲಿ BJP ಅಭ್ಯರ್ಥಿಯಾಗಿ ತಾವು ಅನೇಕ ಪ್ರಚಾರ ಕಾರ್ಯಕ್ರಮಗಳನ್ನು ಕೈಗೊಂಡಿದ್ದೀರಿ. ಸದ್ಯಕ್ಕೆ ನಮ್ಮ ಬಾಗಲಕೋಟೆಯ ಶಿರೂರು ಗ್ರಾಮ ಪಟ್ಟ ದೊಡ್ಡದಾಗಿರುವಂತಹ ಗ್ರಾಮ ಸರ್, ನಿಮ್ಮ ಜೊತೆ ನಿಂತಿದೆ. ಈಗ ಸದ್ಯಕ್ಕೆ ಏನು ಹೇಳ್ತೀರಿ, ಯಾವ ರೀತಿ ಪ್ರಚಾರ ಕಾರ್ಯಕ್ರಮ ಇದೆ? ಸೊ BJP ಈ ಸರಿ ತಮ್ಮ ಒಂದು ಛಾಪನ್ನು ಮೂಡಿಸ್ತೀರಾ ಅಥವಾ ತಾವು ಬರ್ತೀರಾ ಅನ್ನುವಂಥದ್ದು ಹೇಗೆ? ಮತ್ತು ಈಗ ಇಲ್ಲಿ ಸಭೆಯಲ್ಲಿ ಜನ ಕೂಡಿದ್ದು ನೀವು ನೋಡಿದಿರಲ್ಲ, ಇದ್ರ ಮೇಲೆ ಅನಾಲಿಸಿಸ್ ಮಾಡಬೇಕು. ನೀವು ಹೇಳ್ಬೇಕು ಸರ್. ಕಳೆದ 23ನೇ ತಾರೀಕಿನಿಂದ ಪ್ರಾರಂಭವಾಗಿರುವಂಥ ನಾಮಿನೇಷನ್ನಿನ ಪ್ರಚಾರದೊಂದಿಗೆ ಇವತ್ತು 2ನೇ ತಾರೀಕು ಇದೇ ರೀತಿಯ ವಾತಾವರಣ ಎಲ್ಲ ಊರಲ್ಲಿ ಇದೆ. ಇದೇ ಶಿರೂರಿನಲ್ಲಿ ಸಂತೆಬೈಲ್ನಲ್ಲಿ ಮೊನ್ನೆ ನಮ್ಮ ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಯಡಿಯೂರಪ್ಪನವರು ಹಾಗೂ ನಮ್ಮ ಹಿರಿಯ ನಾಯಕರುಗಳೆಲ್ಲ ಸಭೆಯು ಕೂಡ ಅಲ್ಲಿ ಆಯಿತು. ಅಪಾರ ಸಂಖ್ಯೆಯಲ್ಲಿ ಅಲ್ಲಿಯೂ ಕೂಡ ಜನ ಸೇರಿದ್ದನ್ನು ತಾವು ಗಮನಿಸಿದ್ದೀರಿ ಅಂಥೇಳಿ ನಾನು ಭಾವಿಸ್ತೇನೆ. ಹೋದ ಸಾರಿ ಚುನಾವಣೆಯಲ್ಲಿ ಈ ರಿಸರ್ವೇಷನ್ನು ಮತ್ತೊಂದು ಅನೇಕ ಕಾರಣಗಳಿಂದ ಸ್ವಲ್ಪ ಹಿನ್ನಡೆ ಆಗಿರ್ಬೋದು. ಆದರೆ ಅಭಿವೃದ್ಧಿ ಕೆಲಸ ಸಾಕಷ್ಟು ಆಗಿತ್ತು ನಮ್ಮ ಸರ್ಕಾರದಲ್ಲಿ. 2018ರಿಂದ 23ರಲ್ಲಿ ನಾವೆಲ್ಲ ಅನೇಕ ಸಮಸ್ಯೆಗಳನ್ನು ಎದುರಿಸಿದ್ವಿ. ಮೊದಲು ಒಂದು ವರ್ಷ JDS ಕಾಂಗ್ರೆಸ್ ಸರ್ಕಾರ, ನಂತರದಲ್ಲಿ ಯಡಿಯೂರಪ್ಪನವರು ಬಂದ ಮೇಲೆ ಫ್ಲಡ್ ಬಂತು. ಆ ನಂತರ 3 ವರ್ಷ ಸತತವಾಗಿ ಕರೋನಾ ಕಾಲದಲ್ಲಿಯೂ ಕೂಡ ಅನೇಕ ಅಭಿವೃದ್ಧಿ ಪರ ಕೆಲಸ ಕಾರ್ಯಗಳು ಆಗಿದ್ದು. ಆದರೆ ಜನಗಳಿಗೆ ಈ 3 ವರ್ಷದ ಆಡಳಿತ ಸಮಾಧಾನ ತಂದಿಲ್ಲ. ಏನೂ ಕೆಲಸ ಆಗಿಲ್ಲ, ಇಲ್ಲಿ ಯಾವುದೇ ವರ್ಗದ ಜನರಿಗೆ ಯಾವ ಕೆಲಸ ಇಲ್ಲಿ ಆಗಿಲ್ಲ ಅಂತಕ್ಕಂಥ ಮನೋಭಾವ ಇಲ್ಲಿ ಇರೋದರಿಂದ ಇವತ್ತು ಭಾರತೀಯ ಜನತಾ ಪಕ್ಷದ ಕಡೆ ಒಲವು ಜಾಸ್ತಿ ಆಗಿದೆ. ನಿಶ್ಚಿತವಾಗಿಯೂ ನಾವು ದಾವಣಗೆರೆ ಬಾಗಲಕೋಟೆಯನ್ನು ಎರಡನ್ನೂ ಗೆಲ್ತೇವೆ. ಸರ್, ಇನ್ನು ಈ ಸುನೀಲ್ ಗೌಡ ಪಾಟೀಲ್ ಅವರು ಬೇರೆ ಆರೋಪಗಳನ್ನ ಸಹ ಮಾಡ್ತಾ ಇದ್ದಾರೆ ಸರ್. ಅವೆಲ್ಲ ಆರೋಪಗಳು ಇರುವ ಯಾವುದು ಚುನಾವಣೆ ಸಂದರ್ಭದಲ್ಲಿ. ಆದರೆ ವೋಟರ್ಸನ್ನು ಸೇರಿಸುವಂಥದ್ದು ಪ್ರಜಾಪ್ರಭುತ್ವದ ಪದ್ಧತಿ ಪ್ರಕಾರನ ಅಧಿಕಾರಿಗಳ ಒಪ್ಪಿಗೆ ಪಡೆದ ಆಗಿರ್ತದೆ. ಮತದಾನ ಮಾಡುವಂಥದ್ದು ಅವರ ಹಕ್ಕು. ಯಾವುದೇ ಊರಲ್ಲಿ ಇರ್ತಾರೆ, ಅವರಿಗೆ ID ಕಾರ್ಡ್ ತೊಗೊಂಡು ಮತದಾನ ಮಾಡೋದು ಅವ್ರ ಹಕ್ಕು, ಅವ್ರು ಮಾಡ್ತಾರೆ. ಏನು ಮಾಡೋಕ್ಕಾಗುತ್ತೆ? ಇನ್ನು ಬಸನಗೌಡ ಪಾಟೀಲರು ನಾಳೆಯಿಂದ ಪ್ರಚಾರ ಮಾಡ್ತಾರೆ. ಇವತ್ತೇ ಪ್ರಾರಂಭ ಮಾಡಿದ್ದಾರೆ. ಇವತ್ತು ಅವರು ಸಮಾಜದ ಮೀಟಿಂಗಿಗೆ ಬಂದು ಅಲ್ಲಿ ಒಂದು ಸಂದೇಶ ಕೊಟ್ಟು ಬೇರೆ ಕಡೆ ಅವರು ಕೂಡ ಇವತ್ತು ಭಗವತಿಯಲ್ಲಿ ಮತ್ತು ಬೇರೆ ಕಡೆ ಬಾಗಲಕೋಟೆಯಲ್ಲೇ ಒಂದು 2-3 ಕಡೆ ಅವರು ಸಭೆ ಮಾಡ್ತಾರೆ. ಮತ್ತು ನಾಳೆಯಿಂದ ಕಂಟಿನ್ಯೂ ಆಗಿ ಅವರು ಸಭೆಗಳನ್ನು ಇಲ್ಲೆಲ್ಲ ಕಡೆ ಮಾಡ್ತಾರೆ. ಸರ್, ಇನ್ನು ತಾವು ಹಿಂದೆ ಮೊದಲು ಹೇಳಿದ್ರಿ ಶಿರೂರು ಏತ ನೀರಾವರಿಯನ್ನು ಪ್ರಮುಖವಾಗಿ ನಾನು ಮಾಡ್ತೇನೆ ಅನ್ನುವಂಥ ಮಾತುಗಳನ್ನ ಮಾಡಿದ್ವಲ್ಲ. ಮಾಡಿ ಟೆಂಡರ್ ಕೂಡ ಆಗಿತ್ತು, ಶಾಂಕ್ಷನ್ ಆಗಿತ್ತು. 24,000 ಎಕರೆ ಭಗವತಿ ಏತ ನೀರಾವರಿ, 26,000 ಎಕರೆ. ಅದು ಪ್ರಾರಂಭ ಆಗೈತೆ ಇಲ್ಲ, ನಾನು ನೋಡಿಲ್ಲ, ಗೊತ್ತಿಲ್ಲ ನನಗೆ. ಇನ್ನೊಂದು ಕೊನೆಯದಾಗಿ ಸರ್, ಕಾರ್ಪಸ್ ಫಂಡಿನ ಮೇಲೆ ಅನೇಕ ಗೊಂದಲಗಳಿರುವಂಥದ್ದು. ಅಂದರೆ ಸರ್, ಈಗ ಅವ್ರು ಏನು ಹೇಳ್ತಿದ್ದಾರೆ, ಇನ್ನು ಕಾಂಗ್ರೆಸ್ ಪಕ್ಷದ ಕೆಲವಿಷ್ಟು ವಕ್ತಾರ ಏನು ಹೇಳ್ತಿದ್ದಾರೆ, ಇಲ್ಲ ವೀರಣ್ಣ ಚರಂತಿಮಠರಿಗೆ ಗೊತ್ತಿದೆ, ಅವ್ರ ಪಕ್ಷ ಇದ್ದಾಗ ಅದು ಹೋಯಿತು, ನಮ್ಮ ಮೇಲೆ ಗೂಬೆ ಇಲ್ಲ. ಯಾವ ತಾರೀಕಿಗೆ ಅದು ವಾಪಸ್ ಹೋಗಿದೆ ಅನ್ನೋದನ್ನು ನೀವು BTDAಕ್ಕೆ ಹೋಗಿ ತಾರೀಕು ಅದನ್ನು ಸೇರಿಸ್ಕೊಂಬರ್ರಿ. ನಾವಿದ್ವಿ, ಅವರಿದ್ರೂ ಗೊತ್ತಾಗುತ್ತೆ.